ನೋಡಿ ಇಲ್ಲೊಂದು ಪರಾತನ ತೊಗೊಂಡಿರೋದು. ಪರಾತ್ ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಹಾಕೊಳ್ಳೋಣ. ಇದನ್ನ ಮೊಳಕೆ ಕಾಳೆಲ್ಲ ಕಟ್ಟಿರ್ತೀನಿ ಅಲ್ಲ, ಆ ಬಟ್ಟೆನೇ ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ಕಾಟನ್ ಬಟ್ಟೆ ಇದೆ, ಸೊ ನೀವು ಕಾಟನ್ ಬಟ್ಟೆನೇ ತೊಗೋಬೇಕು, ಸ್ವಲ್ಪ ದಪ್ಪ ಇರಬೇಕು. ಇವಾಗ ಈ ಬಟ್ಟೆ ಒಳಗಡೆ 2 ಕಪ್ಪದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. ನೀವು ಮನೆಯಲ್ಲಿ ಯಾವ್ದು ಅಕ್ಕಿ ಹಿಟ್ಟಿದೆ ಅದನ್ನು ನೀವು ಇಲ್ಲಿ ಹಾಕೋಬಹುದು. ಸೊ ನೋಡಿ, ಮನೆಯಲ್ಲಿ ಬಿಸಿರೋದಿದ್ರೂ ನಡೆಯುತ್ತೆ, ಅಂಗಡಿದಿದ್ರೂ ನಡೆಯುತ್ತೆ. ಮತ್ತು 1 ಕಪ್ ಮೆಜರ್ಮೆಂಟನ್ನು ಇಲ್ಲಿ ತಗೊಳ್ಳಿ. ಸೊ 2 ಕಪ್ ಅಕ್ಕಿ ಹಿಟ್ಟಕ್ಕೆ ಇಲ್ಲಿ 1 ಕಪ್ಪದಷ್ಟು ನಾವು ಮೈದಾನ ಹಾಕೊಳ್ಳೋಣ. ಮೈದಾ ತಿನ್ನಂಗಿಲ್ಲ ಅಂದವರು ಸ್ಕಿಪ್ ಮಾಡ್ಬೋದು, ಬಟ್ ಮೈದಾ ತಿಂತೀವಿ ನಡೆಯುತ್ತೆ ಯಾವಾಗಾದರೆ ಒಂದು ಸರ್ತಿ ಅಂದರೆ ನೀವು ಡೆಫಿನೇಟಾಗಿ ಮೈದಾ ಹಾಕೊಳ್ಳಿ. ಮೈದಾ ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಮತ್ತು ನಾವು ಮಾಡ್ತಾ ಇದ್ದೀವಲ್ಲ ಚಕ್ಲಿ, ಅದು ತುಂಬ ಗರಿ ಗರಿಯಾಗಿ ಬರುತ್ತೆ. ಇವಾಗ ಇದೆರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡೋದು ತುಂಬ ಈಸಿ ಇದೆ. ನಾವು ಬರೀ ಅಕ್ಕಿ ಹಿಟ್ಟೇ ಸಾಕು ಅಂದ್ರೂ ನೀವು ಬರೀ ಅಕ್ಕಿ ಹಿಟ್ಟಲ್ಲಿನೇ ಈ ಥರ ಪ್ರೋಸೆಸನ್ನು ಮಾಡ್ಕೋಬೋದು. ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ನೀಟಾಗಿ ಈ ಥರ ಮುದ್ದೆ ಮಾಡಿಬಿಟ್ಟು ಗಂಟನ್ನು ಕಟ್ಕೋಬೇಕು. ನಾನು ಹೇಳಿರೋದೆಲ್ಲ ಟಿಪ್ಸನ್ನು ಫಾಲೋ ಮಾಡಿ, ನಿಮ್ಮದು ಚಕ್ಲಿ ಅಷ್ಟೇ ಗರಿ ಗರಿಯಾಗಿ ಬರುತ್ತೆ. ನೋಡಿ, ಈ ಥರ ಟೈಟಾಗಿ ನಾವು ಗಂಟನ್ನು ಕಟ್ಕೋಬೇಕು. ನೋಡಿ, ಈ ಥರ ಗಂಟು ಕಟ್ಟಿದ ನಂತರ ಇವಾಗ ನಾವು ಈ ಗಂಟನ್ನು ಈ ಥರ ಇಡ್ಲಿ ಪಾತ್ರೆ ಒಳಗಡೆ ಇಡಬೇಕು. ಇಡ್ಲಿ ಪಾತ್ರೆ ಒಳಗಡೆ ಆ ಗಂಟನ್ನು ಯಾವ ಥರ ಇಡೋದು ಅಂದರೆ, ಇಡ್ಲಿ ಪಾತ್ರೆನ ತಗೊಂಡು ನೀವು ನಾರ್ಮಲ್ಲಾಗಿ ಇಡ್ಲಿ ಬೇಯಿಸ್ಬೇಕಾದ್ರೆ ಎಷ್ಟು ನೀರನ್ನು ಹಾಕ್ತೀರಾ ಅಷ್ಟು ನೀರನ್ನು ಇದ್ರೊಳಗಡೆ ಹಾಕ್ಕೋಬೇಕು. ಆಮೇಲೆ ಇದ್ರೊಳಗಡೆ ಒಂದು ಈ ಥರ ಸ್ಟ್ಯಾಂಡನ್ನು ಇಡೋಣ, ಇಡ್ಲಿ ಸ್ಟ್ಯಾಂಡು. ಮಧ್ಯದಲ್ಲಿ ಈ ಥರ ಗಂಟನ್ನು ಇಟ್ಕೋಬೇಕು. ನೋಡಿ, ಈ ಇಡ್ಲಿ ಇದಕ್ಕೆ ನೀರು ಹತ್ತಬಾರ್ದು, ಆ ಥರ ನೀರನ್ನು ನೀವು ಹಾಕ್ಕೊಂಡು ಆಮೇಲೆ ಈ ಇಡ್ಲಿ ಪಾತ್ರೆ ಒಳಗಡೆ ಈ ಥರ ಗಂಟು ಇಡಬೇಕು. ಆಮೇಲೆ ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು 15 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊಂಡು ಬರೋಣ. ನೋಡಿ, 15 ನಿಮಿಷ ಆಗಿದೆ. ಇವಾಗ ನಾವು ಇದನ್ನು ತಕ್ಕೊಳ್ಳೋಣ. ನಮ್ದು ಹಿಟ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ. ಇವಾಗ ಇದನ್ನು ಕೂಡ ನಾವು ತಕ್ಕೊಳ್ಳೋಣ. ನೋಡಿ, ಇವಾಗ ಈ ಗಂಟನ್ನು ಉಚ್ಚಿಬಿಟ್ಟು ನೋಡೋಣ. ತುಂಬ ಗಟ್ಟಿಯಾಗಿರುತ್ತೆ, ಯಾಕಂದರೆ ಇದು ಸ್ಟೀಮ್ ಆಗಿದೆ ಅಲ್ಲ ಹಿಟ್ಟು, ಹಾಗಾಗಿ ನೋಡಿ ಈ ಥರ ಆಗಿರುತ್ತೆ ಹಿಟ್ಟು. ಯಾಕಂದರೆ ಈ ಥರ ನಾವು ಸ್ಟೀಮ್ ಮಾಡೋದ್ರಿಂದ ನಮ್ದು ಹಿಟ್ಟು ಹಗುರಾಗುತ್ತೆ, ಹಾಗಾಗಿ ನಾವು ಸ್ಟೀಮ್ ಮಾಡ್ಕೋಬೇಕು. ಚಕ್ಲಿ ಮಾಡಬೇಕಂದ್ರೆ ಹಿಟ್ಟು ಫಸ್ಟ್ ಹಗುರಿರಬೇಕು. ನೋಡಿ, ಈ ಥರ ಕೈ ಉಲ್ಲಿ ಮುಟ್ಟಿದ್ರೆ ಇದನ್ನಾಗುತ್ತೆ. ನೋಡಿ, ಈ ಥರ ಕಟ್ಟಾಗುತ್ತೆ. ಇಲ್ಲಿ ನೋಡ್ಬೋದು, ಇದು ಒಂದು ಸ್ವಲ್ಪ ಬಿಸಿ ಇದೆ, ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಈ ಥರ ಎಲ್ಲ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲದೂ ಕೈಯಿಂದ ಈ ಥರ ಒಡ್ಕೋಬೇಕು. ಇಷ್ಟು ಒಡ್ಕೊಂಡ್ರೆ ಸಾಕು, ಜಾಸ್ತಿ ಒಡ್ಕೋಬೇಕಂತೇನಿಲ್ಲ. ಇವಾಗ ಏನು ಮಾಡೋಣ ಅಂದರೆ ಇದನ್ನೆಲ್ಲನೂ ನಾವು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ನೋಡಿ, ಈ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ಒಂದು 2 ಟ್ರಿಪ್ಪಲ್ಲಿ ಹಾಕ್ಕೊಳ್ಳಿ, ಯಾಕಂದ್ರೆ ಒಂದೇ ಸರ್ತಿ ಜಾಸ್ತಿ ಹಾಕ್ಕೊಂಡಿದ್ರೆ ನೀಟಾಗಿ ಪೌಡ್ರ್ ಆಗೋಲ್ಲ. ನೋಡಿ, ಇದನ್ನು ಇವಾಗ ನಾವು ಮಿಕ್ಸಿಗೆ ಹಚ್ಕೊಂಡು ಬರೋಣ. ನೋಡಿ, ಈ ಥರ ನೀಟಾಗಿ ನಾವು ಮುಂಚೆ ಏನು ಹಿಟ್ಟು ತೊಗೊಂಡಿದ್ವಲ್ಲ ಅದೇ ಥರ ಫೈನ್ ಹಿಟ್ಟಾಗಿದೆ. ನೋಡಿ, ಬರೀ ಗಂಟು ಹೊಡೆದಿದೆ, ಇದರಲ್ಲಿ ಯಾವುದೇ ಥರ ಗಂಟಿಲ್ಲ, ಲಮ್ಸ್ ಇಲ್ಲ. ಇವಾಗ ಏನು ಮಾಡೋಣ ಅಂದರೆ ಇದು ಒಂದು ಪರಾತ್ ಒಳಗಡೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಪರಾತ್ ಒಳಗಡೆ ಅಥವಾ ಬುಟ್ಟಿ ಒಳಗಡೆ ಹಾಕ್ಕೊಳ್ಳಿ. ನೋಡಿ, ನಾನು ಅದೇ ಥರ 2 ಬ್ಯಾಚಲ್ಲಿ ಹಿಟ್ಟನ್ನು ಈ ಥರ ರುಬ್ಕೊಂಡು ಬಂದಿದ್ದೀನಿ, ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಒಂದೇ ಸರ್ತಿಗೆ ನೀವು ಜಾಸ್ತಿ ಹಾಕಿದರೆ ನೀಟಾಗಿ ಹಿಡಿಯೋಂಗಿಲ್ಲ ಮತ್ತು ಪೌಡ್ರ್ ಆಗಂಗಿಲ್ಲ. ಸೊ ಹಾಗಾಗಿ 2 ಬ್ಯಾಚಲ್ಲಿ ನಾನು ಈ ಥರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಪಕ್ಕಕ್ಕಿಡೋಣ. ಮತ್ತೆ ಅದೇ ಮಿಕ್ಸಿ ಜಾರನ್ನು ತಗೊಳ್ಳೋಣ. ಇದೇ ಮಿಕ್ಸಿ ಜಾರ್ ಒಳಗಡೆ ಇಲ್ಲಿ ಒಂದು ಅರ್ಧ ಕಪ್ಪದಷ್ಟು ಹುರ್ಗಡ್ಲೆನ ಹಾಕೊಂಡಿರೋದು, ಇದಕ್ಕೆ ಪುಟಾಣಿ ಕೂಡ ಅಂತಾರೆ. ಇದನ್ನು ಕೂಡ ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ಈ ಥರ ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬಂದಿರೋದು. ಬಟ್ ಎಷ್ಟು ಫೈನ್ ಪೌಡ್ರ್ ಮಾಡ್ಕೊಂಡಿದ್ರು ಒಳಗಡೆ ಒಂದೊಂದು ಅಗಳು ಉಳಿದಿರುತ್ತೆ. ಅದಕ್ಕೆ ಏನು ಮಾಡೋಣ ಅಂದರೆ ಇದು ಪುಟಾಣಿ ಹಿಟ್ಟನ್ನು ನಾವು ಇವಾಗ ಪೌಡ್ರ್ ಮಾಡ್ಕೊಂಡು ಬಂದಿರೋದು ಪುಟಾಣಿ ಹಿಟ್ಟನ್ನು ಒಂದು ಜರಡಿ ಒಳಗಡೆ ಹಾಕ್ಕೊಂಡು ನಾವು ಇದನ್ನು ಜರಡಿ ಮಾಡ್ಕೋಬೇಕು. ಯಾಕಂದರೆ ಒಂದೊಂದು ಅಗಳು ಉಳಿದಿರುತ್ತಲ್ಲ, ಅದಕ್ಕೋಸ್ಕರ ಮತ್ತೇನು ಬೇರೆ ಪಾತ್ರೆ ಮಾಡ್ಕೋಬೇಕಂತೇನಿಲ್ಲ. ಅದೇ ಹಿಟ್ಟದ ಒಳಗಡೆನೆ ನಾವಿಲ್ಲಿ ಜಡಿ ಮಾಡ್ಕೊಳ್ಳೋಣ. ನೋಡಿ, ಒಂದೊಂದು ಅಗಳೆಲ್ಲ ಉಳಿದಿದೆಯಲ್ಲ, ಈ ಥರ ಉಳಿಬಾರ್ದು, ಅದಕ್ಕೋಸ್ಕರ ಇಲ್ಲಿ ನಾವು ಜಡಿ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಈ ಹಿಟ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೇನೇ ಕ್ವರೀಸ್ ಆಗಿರ್ಬೋದು ಅಥವಾ ಸ್ಪೆಸಿಫಿಕ್ ಯಾವುದಾದ್ರೆ ರೆಸಿಪಿ ಬೇಕಂದರೆ ಕಮೆಂಟ್ ಮೂಲಕನೂ ತಿಳಿಸ್ಬೋದು, ಅದರ ಜೊತೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿನೂ ಕೂಡ ತಿಳಿಸ್ಬೋದು. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲ, ಈ ಟೈಮಲ್ಲಿ ಇದ್ರ ಒಳಗಡೆ ಚೆನ್ನಾಗೆ ಕಾಯ್ದಿರೋದು ಎಣ್ಣೆನ ಹಾಕೊಳ್ಳೋಣ. ನೋಡಿ, ಎಣ್ಣೆ ಈ ಥರ ಹಾಕೊಂಡ ನಂತರ ಚೆನ್ನಾಗಿ ಈ ಥರ ಒಗ್ಗರಣೆ ಬೀಳಬೇಕು ಹಿಟ್ಟಿಗೆ, ಆ ಥರ ಹಾಕೋಬೇಕು.
ಇಲ್ಲಿ ನಾನು ನಾರ್ಮಲಾಗಿ ಅಡುಗೆಗೆ ಯಾವ ಎಣ್ಣೆನ ಯೂಸ್ ಮಾಡ್ತೀವಿ ಅದೇ ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಬೇಕಂದರೆ ನೀವು ಇದ್ರೊಳಗಡೆ ತುಪ್ಪ ಕೂಡ ಹಾಕೋಬೋದು, ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಮೆಲ್ಟ್ ಮಾಡಿ ಹಾಕೋಬೋದು. ನೋಡಿ ಈ ಥರ ನೀಟಾಗಿ ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡೋಣ, ಯಾಕಂದರೆ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿತ್ತಲ್ಲ. ಆಮೇಲೆ ಕೈಯಿಂದ ಪ್ರತಿಯೊಂದು ಅಗಳಿಗೂ ಪ್ರತಿಯೊಂದು ಹಿಟ್ಟಿಗೂ ಎಣ್ಣೆ ಹತ್ತಬೇಕು. ಆ ಥರ ನಾವು ಇದನ್ನು ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ 1 ನಿಮಿಷ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಎಲ್ಲಿ ತನಕ ಮಿಕ್ಸ್ ಆಗಬೇಕಂದ್ರೆ ನೋಡಿ ಈ ಥರ ನಾವು ಉಂಡೆ ಮಾಡಿದಾಗ ಇಲ್ಲಿ ಉಂಡೆ ಆಗಿರಬೇಕು. ಈ ಥರ ಇವಾಗ ಏನಂದರೆ ಇದಕ್ಕೆ ಎಣ್ಣೆ ಒಗ್ಗರಣೆ ಕರೆಕ್ಟಾಗಿ ಬಿದ್ದಿದೆ ಅಂತ. ಅಕಸ್ಮಾತ್ ನಮ್ದು ಈ ಥರ ಉಂಡೆ ಆಗ್ತಾಯಿಲ್ಲ, ನಾವು ಎಣ್ಣೆ ಕಡಿಮೆ ಹಾಕಿದ್ದೀವಿ ಅಂತ ಅನಿಸಿದರೆ ನೀವು ಕಾಯಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೋಬೋದು. ಇವಾಗ ಇದ್ರೊಳಗಡೆ ನಾವು ಮಸಾಲೆಗಳನ್ನ ಹಾಕೊಳ್ಳೋಣ. ಇಲ್ಲಿ ನೋಡಿ 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ನಾನು ತೊಗೊಂಡಿದ್ದೀನಿ, ಬಿಳಿ ಎಳ್ಳೆ ತೊಗೊಂಡಿರೋದು. ಇವಾಗ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತೊಗೊಂಡಿರೋದು, 1/4 ಸ್ಪೂನಷ್ಟು ಇಲ್ಲಿ ಅಜವಾಯಿನನ್ನು ತೊಗೊಂಡಿದ್ದೀನಿ. ಎರಡೂ ಕೈಯಲ್ಲಿ ಈ ಥರ ತೆಕ್ಬಿಟ್ಟು ಹಾಕೊಳ್ಳೋಣ. ಇದರಿಂದ ಫ್ಲೇವರ್ ತುಂಬ ಸಖತ್ತಾಗಿ ಬರುತ್ತೆ. ನೋಡಿ ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ. ಇವಾಗ 1/4 ಸ್ಪೂನಷ್ಟು ಇಲ್ಲಿ ನಾನು ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ. ಇವಾಗ ಇದ್ರೊಳಗಡೆ ಮನೆಯಲ್ಲಿ ಮಾಡ್ಕೊಂಡಿರುವಂಥ 100% ಪ್ಯೂರ್ ಆರ್ಗ್ಯಾನಿಕ್ಕು ಗುಂಟೂರು ಬ್ಯಾಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ. ಯಾರಿಗಾದರೆ ಇದು ಪ್ಯೂರ್ ಗುಂಟೂರು ಮತ್ತು ಬ್ಯಾಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಬೇಕಂದರೆ ವಾಟ್ಸಪ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಇದಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಆಗಿರ್ಬೋದು, ಅಥವಾ ಹಾಸನ್ ಬೆಂಗಳೂರು ಪ್ಯೂರ್ ಅಥೆಂಟಿಕ್ ಸಾಂಬಾರ್ ಪೌಡರ್ ಆಗಿರ್ಬೋದು, ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ, ಸ್ನ್ಯಾಕ್ಸು, ಚುರುಮುರಿ ಚೂಡ ಅಂಥದ್ದೆಲ್ಲನೂ ಬೇಕಂದ್ರೆ ಅದೇ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಹಾಕಿದರೆ ಸಾಕು, ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಇವಾಗ ನೋಡಿ ಖಾರ ಉಪ್ಪು ಎಲ್ಲ ಹಾಕೊಂಡೋದ ನಂತರ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ. ಇವಾಗ ನೋಡಿ ನಾನು ಅದೇ ಏನು ಎಣ್ಣೆ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದರೊಳಗಡೆ ನೀರನ್ನು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಸೊ ಉಗುರು ಬೆಚ್ಚ ನೀರಲ್ಲಿನೇ ನಾವು ಇದು ಹಿಟ್ಟನ್ನು ಕಲಿಸ್ಕೋಬೇಕು. ನೀರೊಂದು ಸ್ವಲ್ಪ ಬಿಸಿ ಇರುತ್ತಂಥೇಳಿ ನಾನು ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ಯಾವ ಥರ ಕಲಿಸ್ಕೋಬೇಕಂದ್ರೆ ಜಾಸ್ತಿ ಗಟ್ಟಿನೂ ಆಗಿರಬಾರ್ದು, ಜಾಸ್ತಿ ಲೂಸು ಕೂಡ ಆಗಿರಬಾರ್ದು. ಇವನ್ ನೀವು ಚಪಾತಿ ಹಿಟ್ಟಿನ ಥರನೂ ಮಾಡ್ಕೊಂಡಿದ್ರೆ ನಾವು ಮಾಡುವಂಥ ಚಕ್ಲಿಗೆ ಮೇಲ್ಗಡೆ ಕರೆಕ್ಟಾಗಿ ಅದರ ಡಿಸೈನ್ ಬರೋಂಗಿಲ್ಲ. ಹಾಗಾಗಿ ಮೀಡಿಯಮ್ ಆಗಿ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಇವಾಗ ಈ ಬಿಸಿ ನೀರು ಜೊತೆ ಹಿಟ್ಟನ್ನು ಹೊಂದ್ಕೊಂಡ ನಂತರ ಕೈಗೆ ಒಂದು ಸ್ವಲ್ಪ ಬಿಸಿ ಹತ್ತುತ್ತೆ, ಕೇರ್ಫುಲ್ಲಾಗಿ ಕಲಿಸ್ಕೊಳ್ಳಿ. ಸೊ ಇಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಕ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಬರೋಣ. ನೋಡಿ ಹಿಟ್ಟನ್ನು ಈ ಥರ ನಾದ್ಕೊಂಡು ಬಂದಿರೋದು ಇಲ್ಲಿ ನೀವು ನೋಡ್ಬೋದು, ಕರೆಕ್ಟಾಗಿ ಇದೆ ಇದ್ರ ಕನ್ಸಿಸ್ಟೆನ್ಸಿ. ಇವಾಗ ಏನು ಮಾಡೋಣ ಅಂದರೆ ಇದು ಇಮಿಡಿಯೇಟಾಗಿ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿಬಿಟ್ಟು ಇದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇದೇ ಥರ ಬಿಡೋಣ. ನೋಡಿ 10 ನಿಮಿಷ ಆಗಿದೆ. ಇವಾಗ ಇದ್ರದ್ದೊಂದು ಉಳ್ಳೆನ ಮಾಡ್ಕೊಳ್ಳೋಣ, ಯಾಕಂದರೆ ಇದನ್ನು ನಾವು ಚಕ್ಲಿ ಹುಳಕ್ಕೆ ಹಾಕೋಬೇಕು. ಹಾಗಾಗಿ ನೋಡಿ ಇಲ್ಲಿ ನೋಡಿ ಚಕ್ಲಿ ಮನೇನ ತೊಗೊಂಡಿದ್ದೀನಿ. ಇದರೊಳಗಡೆ ನಾವು ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದರೊಳಗಡೆ ಎಷ್ಟು ಹಿಡಿಸುತ್ತೆ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ಲಾಕ್ ಮಾಡೋಣ. ಈ ಥರ ಲಾಕ್ ಮಾಡಿಕೊಂಡು ಆಮೇಲೆ ಇವಾಗ ನಾವು ಚಕ್ಲಿನ ಹಾಕ್ಕೊಳ್ಳೋಣ. ಎಲ್ಲಿ ಕಟ್ಟಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಪರ್ಫೆಕ್ಟ್. ನಿಮ್ಗೆ ಎಷ್ಟು ಸುತ್ತು ಬೇಕು ಅಷ್ಟು ಸುತ್ತು ನೀವು ಇಲ್ಲಿ ಚಕ್ಲಿನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಮನೆ ಮೇಲಿನ ಚಕ್ಲಿನ ಎತ್ತಿ ಹಾಕೋಕ್ಕೆ ಕಷ್ಟ ಆಗುತ್ತೆ, ಕಟ್ಟಾಗುತ್ತೆ ಅಂದರೆ ಇಲ್ಲಿ ನೋಡಿ ನಾವು ಎಣ್ಣೆಯಲ್ಲಿ ಕರಿಯೋ ಜಾರಿ ಇರುತ್ತಲ್ಲ ಇದನ್ನು ತಗೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಕೂಡ ನಾವು ಈ ಥರ ಚಕ್ಲಿನ ಹಾಕೋಬೋದು. ನೋಡಿ ನಾವು ಈ ಥರ ಮಾಡೋದ್ರಿಂದ ಚಕ್ಲಿ ನೀಟಾಗಿ ಹಾಕೋಬೋದು. ಇದನ್ನು ಕೂಡ ನಾವು ಇದರಲ್ಲಿ ಇದೇ ಥರ ಹಾಕ್ತಾ ಎಣ್ಣೆಯಲ್ಲಿ ಬಿಡೋಕ್ಕೂ ಈಸಿ. ಸೊ ನೋಡಿ ಈ ಥರ ಹಾಕೋದ್ರಿಂದ ನಮಗೆ ಈ ಚಕ್ಲಿ ಎಣ್ಣೆಯಲ್ಲಿ ಬಿಡೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಯಾಕಂದರೆ ಇದನ್ನ ಎತ್ತಕ್ಕೆ ಹೋದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಇದು ಜಾರಿ ಒಳಗಡೆ ಅಥವಾ ಇನ್ನೊಂದು ಮೆಥಡ್ ಅಂದರೆ ಈ ಥರ ಒಂದು ಪ್ಲೇಟ್ ಮೇಲ್ಗಡೆ ಕೂಡ ನಾವು ಚಕ್ಲಿನ ಹಾಕೋಬಹುದು. ಯಾಕಂದರೆ ಎತ್ತಿ ಎಣ್ಣೆಯಲ್ಲಿ ಹಾಕೋದೇ ಕಷ್ಟ ಆಗುತ್ತೆ ಕೆಲವೊಬ್ಬೊಬ್ಬರಿಗೆ. ನೋಡಿ ನೀಟಾಗಿ ನಿಮ್ಗೆ ಎಷ್ಟು ಸುತ್ತು ಬೇಕು ಅಷ್ಟು ಸುತ್ತೋದು ಹಾಕೋಬೋದು. ಇವಾಗ ಏನು ಮಾಡೋಣ ಅಂದರೆ ಈ ಥರ ಪ್ಲೇಟ್ ಮೇಲೆ ಹಾಕೊಂಡ ನಂತರ ಈ ಪ್ಲೇಟನ್ನು ಎತ್ತಿಬಿಟ್ಟು ಇವಾಗ ನಾವು ಎಣ್ಣೆ ಒಳಗಡೆ ಯಾವ ಥರ ಬಿಡೋದು ಅಂತ ನೋಡೋಣ ಬನ್ನಿ.
ನೋಡಿ ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿರೋದು. ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿರಬೇಕು. ಆಮೇಲೆ ಇವಾಗ ಈ ಪ್ಲೇಟ್ ಮೇಲಿನ ಚಕ್ಲಿನ ನಾವು ಈ ಥರ ಬಿಡಬೇಕು. ಇಲ್ಲಿ ನೋಡಿ ಬಿಡೋದು ಈಸಿ ಇದೆ. ಇವಾಗ ಚಕ್ಲಿ ಹಾಕಿದ ನಂತರ ನೋಡಿ ಜರಡಿ ಮೇಲದ್ದು ಕೂಡ ಇದೇ ಥರ ಹಾಕೋಬೇಕು. ಹಾಕೊಂಡ ನಂತರ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇಮಿಡಿಯೇಟಾಗಿ ಟಚ್ ಮಾಡಿದರೆ ಇದು ಎಲ್ಲ ಸ್ಪ್ರೆಡ್ ಆಗುತ್ತೆ, ಒಳಗಡೆನೆ ಒಡಿಯುತ್ತೆ ಅಂತಾರೆ ನೋಡಿ, ಆ ಥರ ಆಗುತ್ತೆ ಚಕ್ಲಿ. ಸೊ ಹಾಗಾಗಿ ನಾವು ಇದೇ ಥರ ಈ ಮೇಲ್ಗಡೆ ಏನು ಗುಳೆ ಬರ್ತಾ ಇದೆಯಲ್ಲ ಅದೊಂದು ಸ್ವಲ್ಪ ಕಡಿಮೆ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇದೇ ಥರ ಬಿಟ್ಬಿಡಬೇಕು. ಹಿಟ್ಟು ಚೆನ್ನಾಗಿ ನಾದಿಲ್ಲ ಅಂದ್ರೂ ಒಳಗಡೆ ಎಣ್ಣೆಯಲ್ಲಿ ಹಿಟ್ಟು ಕರಗೋ ಚಾನ್ಸಸ್ ಇರುತ್ತೆ, ಅಂದರೆ ಬಿಡಿ ಬಿಡಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಿಟ್ಟು ಕೂಡ ನಾವು ತುಂಬ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇದನ್ನು 1 ನಿಮಿಷ ಇದೇ ಥರ ಬಿಟ್ಬಿಡೋಣ. ನೋಡಿ ಇವಾಗ ಗುಳೆ ಬರೋದು ಕಡಿಮೆ ಆಗಿ ಒಂದು ಚಕ್ಲಿ ತೆಳಗಡೆ ಕೂತ್ಕೊಂಡಿದ್ದೆ ನೋಡಿ. ಆ ಟೈಮಲ್ಲಿ ನಾವು ಇದನ್ನು ತಿರುಗಿಸ್ಕೋಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಗರಿ ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ಚಕ್ಲಿ. ಚಕ್ಲಿ ಎಲ್ಲಾದರೆ ಫೇಲ್ ಆಗಿದೆ ಅಂದರೆ ನೀವು ನಾದೋದ್ರಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಸೊ ಆ ಥರ ಒಂದು ಚಕ್ಲಿ ನೀವು ಫಸ್ಟ್ ಎಣ್ಣೆಯಲ್ಲಿ ಬಿಟ್ಟು ನೋಡಿ. ಅದು ಅಕಸ್ಮಾತ್ ಬಿಡಿ ಬಿಡಿ ಆ ಥರ ಆಗಿದ್ದರೆ ಮತ್ತೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಆಮೇಲೆ ಚಕ್ಲಿ ಹೋಳಲ್ಲಿ ಹಾಕ್ಕೊಂಡು ನೀವು ಚಕ್ಲಿನ ಬಿಡಿ. ನೋಡಿ ಇವಾಗ ಚಕ್ಲಿ ತುಂಬ ಚೆನ್ನಾಗಿ ಬೈದಿದೆ, ಯಾಕಂದರೆ ತೆಳಗಡೆ ಕೂತ್ಕೊಂಡಿದೆ ನೋಡಿ ಹೋಗಿ. ಸೊ ತುಂಬ ಚೆನ್ನಾಗಿ ಬೈದಿದೆ. ಇವಾಗ ನಾವು ಈ ಚಕ್ಲಿನ ತಕ್ಕೊಳ್ಳೋಣ. ನೋಡಿ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು ಚಕ್ಲಿನ ತಕ್ಕೊಂಡ ನಂತರ ಇಲ್ಲಿ ಫ್ಲೇಮನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ ಚಕ್ಲಿದು ಮುಂದಿನ ಭಾಗ ಮತ್ತು ಹಿಂದ್ಗಡೆದ ಭಾಗ ಇಲ್ಲಿ ನೋಡಿ ಇದು ಚೆನ್ನಾಗಿ ಲಾಕ್ ಆಗಿರಬೇಕು, ಅವಾಗಷ್ಟೇ ಚಕ್ಲಿ ಬಿಟ್ಕೊಳ್ಳಲ್ಲ. ಇದೂ ಸಿಂಪಲ್ ಟ್ರಿಕ್ಸು, ಚಿಕ್ಕ ಚಿಕ್ಕದ್ದೇ, ಬಟ್ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಫ್ಲೇಮನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಂಡಿರೋದು. ನೋಡಿ ಈ ಚಕ್ಲಿನೂ ಕೂಡ ತುಂಬ ಚೆನ್ನಾಗಿ ಕರೆದಿದೆ. ಇವಾಗ ನಾವು ಎಲ್ಲ ಚಕ್ಲಿನೂ ಇದೇ ಥರ ಕರ್ಕೊಂಡು ಬರೋಣ. ನೋಡಿ ಇಡ್ಲಿ ಪಾತ್ರೆಯಲ್ಲಿನೂ ಕೂಡ ನಾನು ಈ ಥರ ಚಕ್ಲಿನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಎಷ್ಟು ಬಟ್ಲು ಮತ್ತು ಎಷ್ಟು ಜಡಿ ಯೂಸ್ ಮಾಡೋದು ಅಂತೇಳ್ಬಿಟ್ಟು. ಯಾಕಂದರೆ ಇದರೊಳಗಡೆ ಹಾಕ್ಕೊಂಡಿದ್ರು ಇದು ಎತ್ತೋದು ಕೂಡ ಈಸಿನೇ ಇದೆ, ತುಂಬ ಡಿಫಿಕಲ್ಟ್ ಏನಿಲ್ಲ. ನೀವು ಆರಾಮಾಗಿ ಈ ಥರ ಕೈಯಲ್ಲಿ ಎತ್ಕೋಬೋದು. ಇಲ್ಲಿ ನೀವು ನೋಡಿ ನಾನು ಎತ್ಕೊಂಡು ತೋರಿಸಿದ್ದೀನಲ್ಲ, ಇಲ್ಲಿ ಕೂಡ ಚೆನ್ನಾಗಿ ನಾವು ಹಿಟ್ಟು ನಾದೋದ್ರಿಂದ ಇಲ್ಲಿ ಏನೂ ಅಂಟಿಲ್ಲ. ಇಲ್ಲಿ ನೀವು ನೋಡ್ಬೋದು ನೋಡಿ ಈ ಥರ ಕೈಯಿಂದ ಎತ್ತಿಬಿಟ್ಟು ಕೂಡ ನಾವು ಇದನ್ನು ಚಕ್ಲಿನ ಎಣ್ಣೆಯಲ್ಲಿ ಈ ಥರ ಬಿಡ್ಬೋದು. ನೋಡಿ ಕಟ್ ಅಂತ ಹಿಂಗೆ ಮಧ್ಯದಿಂದ ತಗೊಂಡು ಈ ಥರ ಬಿಡ್ಬೋದು. ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ಚಕ್ಲಿನ ಹಾಕಿ. ನಂದು ಈ ಪ್ಯಾನ್ ಒಳಗಡೆ 3 ಚಕ್ಲಿ ಹಿಡಿಸುತ್ತೆ, ಚಿಕ್ಕ ಚಿಕ್ಕ ಸೈಜದ್ದು. ದೊಡ್ಡ ಆದರೆ 2 ಹಿಡಿಸುತ್ತೆ. ನಾನು ನಿಮ್ಗೆ ತೋರಿಸಿದ್ದೀನಿ, ಪ್ಲೇಟಲ್ಲಿ ಹಾಕಿ ನಾವು ಬಿಟ್ಟಿವಿ ನೋಡಿ, ಅದು 2 ಚಕ್ಲಿ ಇದ್ರೊಳಗಡೆ ಹಿಡಿಸುತ್ತೆ. ಇದನ್ನು ಕೂಡ ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿನೇ ಕರ್ಕೋಬೇಕು. ನೋಡಿ ನಮ್ಮದು ಬಿಸಿ ಬಿಸಿ ಗರಿ ಗರಿ ಆಗಿರೋಂಥ ತುಂಬ ಡಿಫ್ರೆಂಟಾಗಿ ಯುನೀಕಾಗಿ ಮಾಡ್ಕೊಂಡಿರೋಂಥ ಒಂದು ಚಕ್ಲಿ ರೆಸಿಪಿ ರೆಡಿಯಾಗಿದೆ. ತುಟಿಲೇ ತಿನ್ನಬೇಕು ಆ ಥರ ಈ ಚಕ್ಲಿ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಕ್ರಿಸ್ಪಿನೆಸ್ಸು ತುಂಬ ಸಖತ್ತಾಗಿ ಕ್ರಿಸ್ಪಿಯಾಗಿದೆ. ಇಲ್ಲಿ ನೋಡಿ ಮುಟ್ಟಿದರೆ ಸಾಕು ತಾನೇ ಕಟ್ಟಾಗುತ್ತೆ. ಇಲ್ಲಿ ನೋಡಿ ಬರೀ 2 ಬೆರಳಿಂದನೂ ಕೂಡ ನಾವು ಚಕ್ಲಿನ ಮುರಿಬೋದು, ಅಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ತುಟಿಯಿಂದ ತಿನ್ನಬೇಕು, ಬಾಯಲ್ಲಿ ಹಲ್ಲಿಲ್ಲ ಅನ್ನೋರು ಕೂಡ ಈ ಚಕ್ಲಿನ ತಿನ್ಕೋಬೋದು, ಅಷ್ಟು ಸಖತ್ತಾಗಿ ಈ ಚಕ್ಲಿ ಆಗಿದೆ. ಸೊ ಇದು ಟೇಸ್ಟು ಕೂಡ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ. A1 ರೆಸಿಪಿ ಅಂತಲೇ ಅನ್ಬೋದು, ಅಷ್ಟು ಯುನೀಕಾಗಿ ಆಗಿದೆ. ನೀವು ಮಾರ್ಕೆಟಿಂದ ತೊಗೊಂಡು ಬಂದದ್ದು ನಿಮಗೆ ಇಷ್ಟು ಕ್ರಿಸ್ಪಿಯಾಗಿ ಇಷ್ಟು ಚೆನ್ನಾಗಿರುವಂಥ ಚಕ್ಲಿನೇ ಸಿಗೋದಿಲ್ಲ. ಅದು 101% ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಒಂದು ಸರ್ತಿ ನಾ ಹೇಳಿರೋ ಮೆಥಡಲ್ಲಿ ಈ ಚಕ್ಲಿನ ಮಾಡಿ ಒಂದೇ ದಿನಕ್ಕೆ ಡಬ್ಬಿ ಎಲ್ಲ ಖಾಲಿ ಆಗುತ್ತೆ. ಸೊ ನಿಮಗೆ ಇವತ್ತಿಂದ ಈ ಡಿಫ್ರೆಂಟಾಗಿ ಮಾಡ್ಕೊಂಡಿರೋಂಥ ಚಕ್ಲಿ ರೆಸಿಪಿ ಹೇಗೆ ಅನ್ನಿಸು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.